ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ಭಗವಾನರು ನಿಮಗೆ ಉದ್ಯೋಗ, ಮದುವೆ ವಿಚಾರದಲ್ಲಿ ಜಯವನ್ನು ಕೊಡ್ತಾ ಇದ್ದಾರೆ. ಈ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು, ಒಂದು ಫಿಲಿಮ್, ನಾಟಕ, ಸೀರಿಯಲ್ ಅಥವಾ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಜಯವನ್ನು ಕೊಡ್ತಾ ಇದೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್, ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಿರಂತರವಾಗಿ ನಮ್ಮನ್ನು ಅಭಿಮಾನಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಕೃತಜ್ಞತೆಗಳನ್ನು ತಲುಪಿಸ್ತಾ ಇದ್ದೇವೆ. ಇದು ಮಾಸ ಭವಿಷ್ಯ 2026ರಲ್ಲಿ ಮಾರ್ಚಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಒಂದ್ಸರ್ತಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಜೊತೆಗೆ ಶುಕ್ರ 2ನೇ ತಾರೀಕಿಂದ ಮಾರ್ಚ್ ತನ್ನ ಉಚ್ಚ ಸ್ಥಾನವಾಗಿರ್ತಕ್ಕಂಥ ಮೀನ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ಲಸ್ ಇದರ ಜೊತೆಗೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದರೆ, ಕುಜ ಕೂಡ ಕುಂಭರಾಶಿಯಲ್ಲಿದ್ದು ಬುಧನ ಒಟ್ಟಿಗೆ ಇದ್ದಾರೆ. ರವಿ ಭಗವಾನರು 14ನೇ ತಾರೀಕು ಮೀನ ರಾಶಿಗೆ ರಾಶಿ ಪರಿವರ್ತನೆಯನ್ನು ಮಾಡ್ತಾ ಇದ್ದಾರೆ. ಉಳಿದಂಗೆ ರಾಹು, ಕೇತು ಕುಂಭ ಮತ್ತು ಸಿಂಹ ರಾಶಿಯಲ್ಲಿ ಯಥಾಸ್ಥಿತಿಯಾಗಿದ್ದಾರೆ. ಇದು ಈ ವಾರದ ಗ್ರಹಗಳ ಒಂದು ಚಲನೆ. ನಾವು ಪ್ರತಿಯೊಂದು ರಾಶಿಯನ್ನು ಕೂಲಂಕುಷವಾಗಿ ವಿಚಾರ ಮಾಡಿ ಆ ರಾಶಿಗೆ ಫಲಾಫಲಗಳೇನು ಮತ್ತು ಏನು ಪರಿಷ್ಕಾರಗಳು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ನೋಡೋಣ ಬನ್ನಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳು ಅದ್ಭುತ ಫಲಗಳಿದ್ದಾವೆ, ಆದರೆ ಜಾಗ್ರತೆ ಕೂಡ ಅವಶ್ಯಕತೆ ಇದೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ಭಗವಾನರು ನಿಮಗೆ ಉದ್ಯೋಗ, ಮದುವೆ ವಿಚಾರದಲ್ಲಿ ಜಯವನ್ನು ಕೊಡ್ತಾ ಇದ್ದಾರೆ. ಸಂತಾನ ವಿಚಾರಕ್ಕಾಗಿ ಟ್ರೈ ಮಾಡ್ತಕ್ಕಂಥವರು, ರೈತರಿಗೂ ಕೂಡ ಅನುಕೂಲವಾಗಿರತಕ್ಕಂಥದ್ದು, ನಿಮ್ಮ ಬೆಳೆಗೆ ತಕ್ಕ ಬೆಲೆ ಸಿಗ್ತಕ್ಕಂಥ ಸಂದರ್ಭ. ರಾಶಿಯಲ್ಲಿ ಕೇತು ಭಗವಾನರು ಕೂತ್ಕೊಂಡಿದ್ದಾರೆ. ಕೇತು ಜ್ಞಾನಕಾರಕರು, ನಿಮಗೆ ಜ್ಞಾನವನ್ನು ಪ್ರಸಾದ ಮಾಡ್ತಾ ಇದ್ದಾರೆ. ಯಾರು ಓದಬೇಕು, ವಿಚಾರಗಳನ್ನು ತಿಳ್ಕೋಬೇಕು, ಅಥವಾ ವೇದಾಂತ ವಿಚಾರಗಳು, ಅಥವಾ ರಾಮಾಯಣ, ಮಹಾಭಾರತ, ಅಥವಾ ಇದರ ಭಾಗವತ ವಿಚಾರಗಳು, ಅಥವಾ ತತ್ವಜ್ಞಾನಿಯಾಗತಕ್ಕಂಥವ್ರಿಗೆ, ಇದಕ್ಕೆಲ್ಲರೂ ಕೂಡ ಕೇತುವನ್ನು ಆರಾಧನೆ ಮಾಡೋದರಿಂದ, ಕೇತು ಪ್ರಭಾವದಿಂದ ನಿಮಗೆ ಒಳ್ಳೇದು ಮಾಡ್ತಾ ಇದೆ. ಆದರೆ ಕೇತು ವಿಘ್ನಕಾರಕರು ಕೂಡ ಹೌದು, ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನಾವು ಎಚ್ಚರ ತಪ್ಪಬಾರ್ದು. ಭಕ್ತಿ ಮಾರ್ಗದಲ್ಲಿ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದರೆ ಕೇತು ತೊಂದರೆ ಮಾಡಲ್ಲ. ಗಣಪತಿನ ಆರಾಧನೆ ಮಾಡೋದರಿಂದ ಕೂಡ ಶ್ರೇಯಸ್ಸಿರುತ್ತೆ. ಮತ್ತು 7ನೇ ಮನೆಯಲ್ಲಿ ಸಾಮಾಜಿಕ ಸಂಬಂಧಗಳು, ವಿವಾಹ ಸ್ಥಾನ, ವ್ಯಾಪಾರ ಸ್ಥಾನ, ವ್ಯವಹಾರ ಸ್ಥಾನವಾಗಿರ್ತಕ್ಕಂಥ 7ನೇ ಮನೆಯಲ್ಲಿ ರಾಹು ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಫ್ಲಕ್ಚುಯೇಷನ್ಸ್ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಶೇರ್ ಬಿಸ್ನೆಸ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಇರುತ್ತೆ, ಮತ್ತು ಪ್ರೀತಿ ಕೂಡ ಅಷ್ಟೇ. ದ್ವೇಷ, ಪ್ರೀತಿ ಇವೆಲ್ಲ ಕೂಡ ಬಂದು ಹೋಗ್ತಾ ಇರುತ್ತೆ. 7ನೇ ಮನೆಯಲ್ಲಿ ಇರ್ತಕ್ಕಂಥ ಕುಜ ಭಗವಾನರು ಅನ್ನೆಸೆಸರಿ ಜಗಳವನ್ನು ಕ್ರಿಯೇಟ್ ಮಾಡ್ತಾರೆ. ಅದು ವ್ಯಾಪಾರ ಪಾರ್ಟ್ನರ್ ಆಗಿರ್ಬೋದು, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಸಣ್ಣ ಪುಟ್ಟದು ಮಾತು ಬೆಳೆಸ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಾಳ್ಮೆಯಿಂದ ಇರಿ. ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡಿ ತಿಂಗಳಲ್ಲಿ ನೀವು. ಪ್ಲಸ್ ಬುಧರು 7ನೇ ಮನೆಯಲ್ಲಿರೋದ್ರಿಂದ ಮ್ಯಾನೇಜ್ ಮಾಡ್ತಾರೆ. ಕೇತು ಮತ್ತು ಕುಜ ಈ ಮಧ್ಯದಲ್ಲಿ ಬುಧ ಇರೋದರಿಂದ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಕೇತು ಮತ್ತು ಬುಧ ಶತ್ರುಗ್ರಹರಾಗಿರೋದ್ರಿಂದ ನಿಮ್ಗೇನಾದರೂ ಅಲರ್ಜಿಟಿಕ್ ನೇಚರ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಮೈಲ್ಡ್ ಸ್ಕಿನ್ ಇಚಿಂಗ್, ಸ್ಕಿನ್ ರಿಲೇಟೆಡ್ ಅಲರ್ಜೀಸ್ ಕೂಡ ಚಾನ್ಸಸ್ ಇರುತ್ತೆ. ಜಾಗೃತಿಯಿಂದ ಇರಬೇಕು. ಭಾಗ್ಯಸ್ಥಾನ ಸ್ಟ್ರಾಂಗ್ ಆಗಿದೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶುಕ್ರ ಪ್ರಭಾವದಿಂದ ಈ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು, ಒಂದು ಫಿಲಿಮ್, ನಾಟಕ, ಸೀರಿಯಲ್ ಅಥವಾ ಮೀಡಿಯಾದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಜಯವನ್ನು ಕೊಡ್ತಾ ಇದೆ. ಮತ್ತು ಜ್ಯುವೆಲರಿ ತಗೊಳ್ಳೋರಿಗೆ ಅಥವಾ ಜ್ಯುವೆಲರಿ ಸೇಲ್ ಮಾಡೋರಿಗೆ ಕೂಡ ಅನುಕೂಲವಾಗಿರ್ತಕ್ಕಂಥ ದಿನಗಳಿವು. ಶನಿ ಭಗವಾನರು ಭಾಗ್ಯಸ್ಥಾನದಲ್ಲಿ, ಪಿತೃಸ್ಥಾನದಲ್ಲಿ ಸೂರ್ಯನ ಒಟ್ಟಿಗೆ ಇರೋದರಿಂದ ತಂದೆ ಮಗನ ಮಧ್ಯೆ ಸಂಬಂಧಗಳಲ್ಲಿ ಸ್ವಲ್ಪ
ಒಂದು ತಿಂಗಳ ಕಾಲ ಡಿಸ್ಟರ್ಬ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸಾಧ್ಯವಿದ್ದಷ್ಟು ಮಾತುಗಿಳಿಬೇಡಿ. ಗುರು ಹಿರಿಯರನ್ನು, ತಂದೆ ತಾಯಿಯನ್ನು ಗೌರವದಿಂದ ನೋಡ್ತಕ್ಕಂಥ, ಮಾತಾಡ್ತಕ್ಕಂಥ ಸಭ್ಯತೆಯನ್ನು ಕಲಿಯಿರಿ. ಇನ್ನು ಉಳಿದಂಗೆ ಗುರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಓವರಾಲ್ ಆಗಿ ಚೆನ್ನಾಗಿದೆ. ಜಾಗ್ರತೆಯಿಂದ ಇಡಿ. ನಿಮ್ಮ ಮಾತು, ನೀವು ಮಾತಾಡ್ತಕ್ಕಂಥ ಮಾತು ಹಿಡಿತದಲ್ಲಿ ಇಟ್ಕೊಳ್ಳಿ. ಆವೇಶವಾಗಿ ಮಾತಾಡಿ ಆಮೇಲೆ ನೀವೇ ನೋವು ತಿನ್ನೋ ಥರ ಪರಿಸ್ಥಿತಿ ಕ್ರಿಯೇಟ್ ಮಾಡ್ಕೋಬೇಡಿ. ಹೆಂಡತಿಯನ್ನಂತೂ ಕೆಣಕಕ್ಕೆ ಹೋಗಬೇಡಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಎವರಿ ಮಂತು ಇದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಮ ಮುಂದೆ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಸ್ಕಿಪ್ ಮಾಡ್ದಿರ ನೋಡಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಅನ್ನೋದು ಇವಾಗ ನಮ್ಮ ಜೀವನದ ಒಂದು ನಿತ್ಯ ಅವಸರವಾದಂಥ ಒಂದು ಸಾಧನವಾಗಿದೆ. ಒಂದೊತ್ತು ನಮಗೆ ಬ್ರೇಕ್ಫಾಸ್ಟ್ ಮಿಸ್ ಆಗಿದ್ರು, ಲಂಚ್ ಮಿಸ್ ಆಗಿದ್ರು, ಡಿನ್ನರ್ ಮಿಸ್ ಆಗಿದ್ರು ಪರವಾಗಿಲ್ಲ, ನಮ್ಮ ಮೊಬೈಲ್ ಮಾತ್ರ ನಮ್ಮ ಕೈಯಲ್ಲಿರಬೇಕು. ಮೊಬೈಲಿಂದನೇ ಎಲ್ಲ ಕೆಲಸಗಳು ನಡೆಯುತ್ತಾ ಇದೆ. ಒಂದು ಸ್ಮಾಲ್ ಒಂದು ಇನ್ಸ್ಟ್ರೂಮೆಂಟಿಂದ ನೀವು ದೇಶ ವಿದೇಶದಲ್ಲಿ ಕೂಡ ನೀವು ಕನೆಕ್ಟ್ ಆಗ್ಬೋದು. ಇಲ್ಲಿಂದ ದೂರ ಪ್ರದೇಶಗಳನ್ನು ನೀವು ವಿಡಿಯೋ ಮುಖಾಂತರ ನೋಡ್ಬೋದು, ಆಡಿಯೋ ಮುಖಾಂತರ ಕೇಳ್ಬೋದು, ಮಾತಾಡ್ಬೋದು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಡೀಲಿಂಗ್ಸ್ ಕೂಡ ಈ ಮೊಬೈಲ್ ಸಾಧನದಿಂದ ನೀವು ಮಾಡ್ಬೋದು. ಹಾಗಾದರೆ ಇಷ್ಟೊಂದು ನಮಗೆ ಅನುಕೂಲಕರವಾಗಿರ್ತಕ್ಕಂಥ ಈ ಮೊಬೈಲು, ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಇವೇನಾದರೂ ನಿಮ್ಗೆ ಗೊತ್ತಿಲ್ಲ ವಿಚಾರಗಳಂದರೆ ಗೂಗಲ್ ಮಾಡಿದ್ರೆ ಯು ವಿಲ್ ಗೆಟ್ ಇನ್ಫಾರ್ಮೇಷನ್. ಒಂದು ಫ್ರೆಂಡ್ಗೆ ಕ್ವಿಕ್ಕಾಗಿ ಒಂದು ಮೆಸೇಜ್ ಮಾಡಬೇಕು, ಸಾವಿರಾರು ಮೈಲುಗಳ ದೂರದಲ್ಲಿರೋರ್ಗೂ ಒಂದು ಸೆಕೆಂಡಲ್ಲಿ ಒಂದು ಮೆಸೇಜ್ ಹೋಗುತ್ತೆ, ಒಂದು ಕಾಲ್ ಹೋಗುತ್ತೆ. ಇಂಥ ಈ ಆಧುನಿಕ ಯುಗದಲ್ಲಿ ಮೊಬೈಲಿನ ಪಾತ್ರ ನಮ್ಮ ಸ್ನೇಹಿತನಿಗಿಂತ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗಿಂತ ಹೆಚ್ಚಾದಂಥ ಒಂದು ಮುಖ್ಯವಾದಂಥದ್ದು ಈ ಮೊಬೈಲು. ಒಂದೇ ಮನೆಯಲ್ಲಿ ಒಟ್ಟಿಗೆ ಜನ ಇದ್ದರೂ ಕೂಡ ಆದರೆ ಎಲ್ಲರೂ ಮೊಬೈಲಲ್ಲೇ ನಿಮಗ್ನವಾಗಿರ್ತಾರೆ. ಅಂದರೆ ಈ ಮೊಬೈಲ್ ಯಾವ ಥರ ಇರಬೇಕು, ಇದನ್ನು ನಾವು ಯಾವ ಥರ ಜೋಪಾನ ಮಾಡ್ಕೋಬೇಕು, ಇದಕ್ಕೆ ಏನು ಪ್ರಿಕಾಷನ್ಸನ್ನು ನಾವು ತಗೊಳ್ಳಬೇಕು ಅನ್ನೋದನ್ನು ನಾನು ವಿವರವಾಗಿ ಹೇಳ್ತಾ ಬರ್ತೀನಿ. ಮುಖ್ಯವಾಗಿ ಮೊಬೈಲು ನೀಟಾಗಿರಬೇಕು. ಮೊಬೈಲ್ ಗ್ಲಾಸ್ ಅಥವಾ ನಿಮ್ಮ ಸ್ಕ್ರೀನ್ ಯಾವುದೇ ಕಾರಣಕ್ಕೂ ಒಡಿಬಾರ್ದು. ಅನಾದಿ ಕಾಲದಿಂದನೂ ಹಿರಿಯರು ಹೇಳ್ತಾರೆ, ಒಡೆದ ಕನ್ನಡಿ ಮನೆಯಲ್ಲಿ ಇಡಬೇಡ ಅಂತ. ಅದು ಮನಸ್ಸು ಒಡೆದಂಗೆನೆ. ನೀವು ಒಡೆದ ಸ್ಕ್ರೀನ್ ಅಥವಾ ಕನ್ನಡಿ ಮನೆಯಲ್ಲಿ ಇಟ್ಕೊಂಡಿದ್ರೆ ವ್ಯವಹಾರಗಳು ಕೂಡ ಒಡಿತಾ ಇರುತ್ತೆ. ಬಾಂಧವ್ಯಗಳು, ಸ್ನೇಹ, ಪ್ರೀತಿ ಕೂಡ ದೂರಗಳಾಗ್ತಾ ಇರ್ತವೆ. ಈ ಮೊಬೈಲ್ ಯಾವಾಗ ಒಂದು ವೇಳೆ ಸ್ಕ್ರೀನ್ ಅದು ಡ್ಯಾಮೇಜ್ ಆಗಿದ್ರೆ ಇನ್ನೊಂದು ಹೊಸ ಸ್ಕ್ರೀನ್ ಹಾಕ್ಸಿ. ಮೊಬೈಲ್ ಯಾವಾಗಲೂ ನೀಟಾಗಿರಲಿ. ಪ್ರತಿನಿತ್ಯ ನಾವು ಯಾವ ಥರ ಸ್ನಾನ ಮಾಡ್ತೀವಿ ಅದಕ್ಕೆ ಕೂಡ ಒಂದು ನಿಮ್ಮ ಮೊಬೈಲನ್ನು ಒಂದು ಬಟ್ಟೆ ತೊಗೊಂಡೆಲ್ಲ ಜೋಪಾನವಾಗಿ ಇಟ್ಕೊಳ್ಬೇಕು. ಮತ್ತು ಮೊಬೈಲ್ ಸ್ಕ್ರೀನ್ ಸೇವರಲ್ಲಿ ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಪ್ರತ್ಯೇಕವಾಗಿ ದೇವರ ಚಿತ್ರಗಳನ್ನು ಹಾಕ್ಕೋಬೇಡಿ. ಯಾಕಂದರೆ ನಾವು ಊಟ ಮಾಡ್ತಾ ಇರ್ತೀವಿ, ಎಡಗೈಯಲ್ಲಿ ನಾವು ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಲೆಫ್ಟ್ ಹ್ಯಾಂಡಲ್ಲಿ ದೇವ್ರ ಫೋಟೋಗಳನ್ನು ಮುಟ್ಕೊಳ್ತಕ್ಕಂಥದ್ದು, ಮತ್ತು ಎಡಗೈಯಲ್ಲಿ ನಾವು ದೇವ್ರನ್ನ ಟಚ್ ಮಾಡ್ತಕ್ಕಂಥದ್ದು. ಮತ್ತು ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವೋ ಗೊತ್ತಿಲ್ಲ, ಆದರೆ ನಾವು ಆ ದೇವ್ರದ್ದು ಫೋಟೋನ ನೋಡ್ತಾ ಇರ್ತೀವಿ. ಕೆಲವರಿಗೆ ಬಾತ್ರೂಮಲ್ಲಿ ಕೂಡ ಫೋನಲ್ಲಿ ಮಾತಾಡ್ತಕ್ಕಂಥ ಅಭ್ಯಾಸ ಇರುತ್ತೆ. ಬಾತ್ರೂಮಲ್ಲಿ ಕೂಡ ಮೆಸೇಜ್ಗಳು ಕಳಿಸ್ತಾ ಇರ್ತಾರೆ. ಒಂದು ಸರ್ತಿ ನೀವು ಮೊಬೈಲನ್ನು ಆನ್ ಮಾಡಿದರೆ ದೇವ್ರು ಬಂದಾಗ ನೀವು ಬಾತ್ರೂಮಲ್ಲಿ ಆ ದೇವ್ರ ಫೋಟೋಗಳನ್ನು ಇಟ್ಕೊಳ್ಳೋದು ಎಷ್ಟು ಕರೆಕ್ಟ್ ಅಂತೀರಿ? ಇದರ ಬದಲಾಗಿ ನಿಮಗೆ ಲಕ್ಕಿ ನಂಬರು ಅಥವಾ ನಿಮಗೆ ಲಕ್ಕಿ ಇಷ್ಟವಾಗಿರ್ತಕ್ಕಂಥ ಒಂದು ಪ್ಲ್ಯಾಂಟ್ ಅಥವಾ ಪ್ರಕೃತಿಯ ಒಂದು ಚಿತ್ರವನ್ನು ನೀವು ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಅದೃಷ್ಟಕ್ಕೆ ಒಲಿದು ಬರ್ತಕ್ಕಂಥ ಒಂದು ಬಣ್ಣದ ಚಿತ್ರವನ್ನು ಅದರಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು. ಅಥವಾ ನಿಮಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಏನಾದರೂ ಒಂದು ಚಿತ್ರಗಳನ್ನು ಅದರಲ್ಲಿ ಹಾಕ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಒಂದು ವೇಳೆ ನಿಮ್ಮ ರಾಶಿಗಳು ಮೀನರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ ಆಗಿದ್ದರೆ ಏನಾದರೂ ನೀರಿಗೆ ಸಂಬಂಧಿಸಿರ್ತಕ್ಕಂಥ ಪೋಸ್ಟರ್ಸ್ ಇರತಕ್ಕಂಥ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳಿ, ನಿಮ್ಗೆ ತುಂಬ ಸಹಾಯ ಆಗುತ್ತೆ. ಅದೇ ಅಗ್ನಿತತ್ವ ರಾಶಿಗಳಾಗಿರ್ತಕ್ಕಂಥ ಮೇಷ, ಸಿಂಹ, ಧನುಸ್ಸು ರಾಶಿಯವರು ಈ ಅಗ್ನಿಗೆ ಅಂದರೆ ಬ್ರೈಟ್ ಆಗಿರ್ತಕ್ಕಂಥ ಕಲರ್ಸು, ಲೈಟು, ಸನ್ಲೈಟು, ಈ ಥರ ಬ್ರೈಟ್ ಆಗಿರ್ತಕ್ಕಂಥ ಚಿತ್ರಗಳು ನೀವು ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಭೂತತ್ವದ ರಾಶಿಗಳಾಗಿರ್ತಕ್ಕಂಥ ಕನ್ಯಾ, ವೃಷಭ ಮತ್ತು ಮಕರ, ಈ ರಾಶಿಯವರಿಗೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು.
ಭೂಮಿಯಲ್ಲಿ ಬ್ಯೂಟಿಫುಲ್ಲಾಗಿ ಬೆಳೆದಿರ್ತಕ್ಕಂಥ ಗಿಡ, ಬೆಳೆ, ಧಾನ್ಯ ಇಂಥದನ್ನು ಭೂಮಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಬೆಟ್ಟ, ಗುಡ್ಡ, ಕಾಡು, ಮೇಡು ಇಂಥದನ್ನೆಲ್ಲ ಕೂಡ ನೀವು ಚಿತ್ರ ಹಾಕ್ಕೊಂಡಿದ್ರೆ ನಿಮಗೆ ಬೇಗ ಕನೆಕ್ಟ್ ಆಗಿ ನಿಮ್ಮ ಮೊಬೈಲ್ ಮುಖಾಂತರ ನಿಮಗೆ ವ್ಯವಹಾರಗಳು ಬೇಗ ನಡೆಯುತ್ತೆ. ಮತ್ತು ಪ್ರೀತಿ ಬಾಂಧವ್ಯಗಳು ಕೂಡ ಉತ್ತೇಜನಗೊಳಿಸುತ್ತೆ. ಮತ್ತು ವಾಯುತತ್ವದ ರಾಶಿಗಳಾಗಿರ್ತಕ್ಕಂಥ ತುಲ, ಅಗೈನ್ ಮಿಥುನ ಮತ್ತು ಕುಂಭ ರಾಶಿಯವರು ಇದನ್ನು ಗಾಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಸ್ಪೇಸು, ಆಕಾಶದಲ್ಲಿ ಇರ್ತಕ್ಕಂಥ ಚಿತ್ರಗಳು, ಮೋಡಗಳು. ಯಾಕಂದರೆ ಮೋಡಗಳು ಕೂಡ ಗಾಳಿಯಲ್ಲಿ ಚಲಿಸ್ತಾ ಇರ್ತವೆ. ಇದು ವಾಯುತತ್ವ ಆಗಿರೋದ್ರಿಂದ ಮೋಡಗಳ ಚಿತ್ರಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ಮೋಡಗಳಲ್ಲಿ ಇರ್ತಕ್ಕಂಥ ಆ ಚಂದಮಾಮನನ್ನು ಇರೋ ಫೋಟೋನ ನೀವು ಮೊಬೈಲಲ್ಲಿ ಕ್ಲಿಸ್ಕೊಳ್ಳೋದ್ರಿಂದ, ಆ ಸ್ಕ್ರೀನ್ ಸೇವರ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗ ಕನೆಕ್ಟ್ ಆಗಿ ನಿಮಗೆ ಒಳ್ಳೆ ಮೂಡ್ ಕೂಡ ಬಂದು ಆವತ್ತಿನ ಕೆಲಸ ಕಾರ್ಯಗಳು ಬೇಗ ನಿಮಗೆ ಆಗೋದಕ್ಕೆ ಒಳ್ಳೆಯದಾಗತ್ತೆ. ಹೀಗೆ ಸ್ಕ್ರೀನ್ ಸೇವರನ್ನು ಬಳಸ್ತಕ್ಕಂಥದ್ದು. ಮತ್ತು ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗಲೂ ಕೂಡ ನಿಮ್ಮ ಮುಖದಲ್ಲಿ ಸ್ಮೈಲ್ ಇರಬೇಕು. ಸಾಕಷ್ಟು ಜನ ಏನಂದರೆ ಎದುರು ಬದುರು ಬಂದಾಗಲೇ ಸ್ಮೈಲ್ ಕೊಡ್ತಾ ಇರ್ತಾರೆ. ಆದರೆ ನಿಮ್ಮ ಬಾಂಧವ್ಯಗಳನ್ನು ಕನೆಕ್ಟ್ ಮಾಡ್ತಾ ಇರೋದ್ರಿಂದ, ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ಸು, ಮನಸ್ಸಿನಿಂದ ಮನಸ್ಸಿಗೆ ಕನೆಕ್ಷನ್ ಕೊಡೋದಾಗಿರೋದ್ರಿಂದ, ಫೋನಲ್ಲಿ ಮಾತಾಡುವಾಗಲೂ ಕೂಡ ನೀವು ಸ್ಮೈಲ್ ಕೊಡೋದ್ರಿಂದ ಅದು ಎದುರುಗಡೆ ವ್ಯಕ್ತಿಗೆ ಆ ಭಾವನೆಗಳು ಕೂಡ ಆ ತರಂಗಗಳ ಮುಖಾಂತರ ಹೋಗುತ್ತೆ. ಯಾವಾಗಲೂ ಕೂಡ ಮೊಬೈಲನ್ನು ಉಪಯೋಗಿಸ್ಕೊಳ್ಳುವಾಗ ನಿಮಗೆ ದಿನನಿತ್ಯದ ವ್ಯವಹಾರಗಳಿಗೆ ಹೊರತಾಗಿ ಬೇರೆ ನಿಮಗೆ ಹಾನಿ ಆಗ್ತಕ್ಕಂಥ ಮೆಸೇಜ್ಗಳನ್ನು ಕಳಿಸ್ತೋದು ಅಥವಾ ಬೇಡದೇ ಇರತಕ್ಕಂಥ ನೀವು ನೋಡೋದ್ರಿಂದ ಕೂಡ ನಿಮ್ಮ ಮೇಲೆ ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡುತ್ತೆ. ಯಾಕಂದರೆ ಪದೇ ಪದೇ ನಾವು ಆ ನೆಗೆಟಿವ್ ಚಿತ್ರಗಳನ್ನು ನೋಡೋದ್ರಿಂದನೋ ಅಥವಾ ನಾವು ಬೇಡದೇ ಇರೋದನ್ನು ಕಾಲಹರಣ ಮಾಡೋದರಿಂದ ನಮ್ಮ ಮೇಲೆ ಅದೇ ರೀತಿಯಾದಂಥ ಒಂದು ಪರಿಣಾಮ ಬೀರಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ ಕೂಡ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೂ ಕೂಡ ಮೊಬೈಲಲ್ಲಿ ಮಾತಾಡುವಾಗ ಶಿಸ್ತುಬದ್ಧವಾಗಿ ಮಾತಾಡ್ತಕ್ಕಂಥದ್ದು, ಗೌರವವಾಗಿ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರ ಮನಸ್ಸಿಗೆ ಟಚ್ ಆಗೋ ಥರ ಮಾತಾಡೋದು, ಆ ಒಂದು ಕಲೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲನ್ನು ಸಾಧ್ಯವಿದಷ್ಟು ಒಡೆದಿರತಕ್ಕಂಥ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ. ಬೇಡದೇ ಇರೋರ ಮೆಸೇಜ್ಗಳನ್ನು ಕಳಿಸೋದು, ಇದರಿಂದ ಕೂಡ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ಯಾರಿಗೋ ಒಂದು ಪೋಸ್ಟ್ ಹಾಕ್ತೀರಿ, ನೆಗೆಟಿವ್ ಪೋಸ್ಟ್, 1000 ಜನ ಬೈಕೊಳ್ತಾರೆ, ಇವನಿಗೇನು ತಲೆ ಇದೆಯಲ್ಲೋ, ಇವನು ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಅಂತ. ಅದೆಲ್ಲ ಕೂಡ ನೆಗೆಟಿವ್ ಬರುತ್ತೆ. ಒಂದು ವೇಳೆ ನೀವು ಪಾಸಿಟಿವ್ ಮೆಸೇಜ್ ಕೊಟ್ಟು ನಿಮ್ಮ ಶತ್ರುಗಳು ಆ ಥರ ಬೈಕೊಂಡಿದ್ರೆ ಅದ್ರ ಮೇಲೆ ನಿಮಗೇನೂ ಆಗೋದಿಲ್ಲ. ಆದರೆ ನಾವು ಇನ್ನೊಬ್ಬರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಮೆಸೇಜಸ್ ಕೊಡ್ತಕ್ಕಂಥದ್ದು, ಅದನ್ನು ದುರ್ಬಳಕೆ ಮಾಡಿಕೊಳ್ಳೋದು ಕೂಡ ಮಾಡೋದರಿಂದ ನಾವು ರಾಹುವಿನ ಪ್ರಭಾವಕ್ಕೆ ಒಳಗಾಗ್ತೀವಿ. ನಾವು ಬಾತ್ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋದರಿಂದ ರಾಹುವಿನ ನೆಗೆಟಿವ್ ಅನ್ನೋದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದರಿಂದ ಮತ್ತು ಆ ತರಂಗಗಳು ಕೂಡ ಪದೇ ಪದೇ ನಾವು ಹತ್ರದಲ್ಲಿ ಇಟ್ಕೊಳ್ಳೋದು ಮತ್ತು ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ಆ ತರಂಗಗಳಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ವೇರಿಯೇಷನ್ಸ್ ನಡೀತಾ ಇರುತ್ತೆ. ಸಾಧ್ಯವಿದ್ದಷ್ಟು ಕೂಡ ಮೊಬೈಲನ್ನು ಮಲ್ಕೊಳ್ಳುವಾಗ ದೂರದಲ್ಲಿಟ್ಟು ಮಲ್ಕೊಳ್ಳೋದು, ಈ ಥರ ಕೆಲವು ಶಿಸ್ತುಗಳನ್ನು ನೀವು ಕಲ್ತ್ಕೊಂಡಿದ್ರೆ ಒಳ್ಳೆಯದು. ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ಗೆ ನೀವು ಗೂಗಲ್ ಮಾಡಿದರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಸಿಗತ್ತೆ ನಿಮಗೆ. ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮತ್ತು ನಡೀತಾ ಇರೋದಕ್ಕೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.